ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಭಾನುವಾರ ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತು ಚಿಕನಲ್ಲಿ ಒಂದು ರೆಸಿಪಿನ ಮಾಡೋಣ ಅಂತ. ಪಲಾವ್ನ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಏನು ಸ್ಪೈಸಸ್ಸು ಜಾಸ್ತಿ ಯೂಸ್ ಮಾಡ್ತೇನೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಈರುಳ್ಳಿ ಉದ್ದ ಹಾಕಿ ಕಟ್ ಮಾಡ್ಕೊಂಡಿದ್ದೀನಿ. ದಪ್ಪ ಇದ್ದರೆ ಒಂದು ಸಾಕು, ಸಣ್ಣ ಇದ್ದರೆ 2. 3 ಟೊಮೊಟೊ ತೊಗೊಂಡಿದ್ದೀನಿ. ಪಲಾವ್ ಎಲೆ, ಸ್ಟಾರ್ ಹೂವು, ಮೊಗ್ಗು, ಏಲಕ್ಕಿ, ರುಬ್ಕೊಳ್ಳೋಕ್ಕೆ ಹಸಿಮೆಣಸಿನ್ಕಾಯಿ, 1-2 ಪೀಸು ಚಕ್ಕೆ, ಮೊಗ್ಗು, ಸ್ಟಾರ್ ಹೂವು, ಒಂದು 4 ಮೊಗ್ಗು ತೊಗೊಂಡಿದ್ದೀನಿ, ಒಂದು ಸ್ಟಾರ್ ಹೂವು, ಲವಂಗ, ಕಾಳು ಮೆಣಸು, ಶುಂಠಿ, ಬೆಳ್ಳುಳ್ಳಿ ಇಷ್ಟು ರುಬ್ಕೊಳ್ಳೋಕ್ಕೆ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಅರ್ಧ kg ಚಿಕನ್ ತಗೊಂಡಿದ್ದೀನಿ ನಾನು. ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲೇ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ರುಬ್ಬೋ ಅಂಥ ಪದಾರ್ಥಗಳನ್ನು ಇದು ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಎಣ್ಣೆ 1-2 ಸ್ಪೂನ್ ಎಣ್ಣೆ ಸಾಕು. ಇದೆಲ್ಲ ಈಗ ಬಾಣಲಿಗೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನಾನು 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಕಡಿಮೆ ಖಾರ ತಿನ್ನೋದಿದ್ರೆ ಕಡಿಮೆ ಹಾಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಒಂದು 5 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ತೆಗ್ದಿಲ್ಲ. ಸಿಪ್ಪೆ ಇದ್ರೇ ತುಂಬ ಟೇಸ್ಟ್ ಮಾಡ್ತಾರೆ, ಅದಕ್ಕೆ ನಾನು ತೆಗ್ದಿಲ್ಲ. ಈ ರೀತಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ಇದು ತಣ್ಣಗಾಗ್ತಿದೆ. ನಾನಿಲ್ಲಿ ಹಾಕ್ತೀನಿ. ಇದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕುಕ್ಕರ್ ಬಿಸಿ ಆಗಬೇಕು. ಆಮೇಲೆ ಎಣ್ಣೆ ಹಾಕೋಣ. ಎಣ್ಣೆ ಹಾಕ್ತೀನಿ. ಈಗ ಪಲಾವಲ್ಲಿ ಒಂದು 3 ತೊಗೊಂಡಿದ್ದೀನಿ. ಸ್ಟಾರ್ ಹೂವು, ಏಲಕ್ಕಿ ತೊಗೊಂಡಿದ್ದೀನಿ. ಮೊಗ್ಗು, ಈರುಳ್ಳಿ, ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದು ಗೋಲ್ಡನ್ ಬ್ರೌನ್ ಆಗಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಆಗಿದೆ ಇಷ್ಟು. ಟೊಮೊಟೊ ಹಾಕೊಳ್ಳೋಣ. ನಾನಿಲ್ಲಿ 3 ಟೊಮೊಟೊ ತೊಗೊಂಡಿದ್ದೀನಿ. ನೋಡಿ ಎಣ್ಣೆ ಎಲ್ಲ ಬಿಡ್ಕೋತಿದೆ. ಚೆನ್ನಾಗಿ ಫ್ರೈ ಮಾಡೋಣ. ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು.
ಅರ್ಧ ಕೆ ಜಿ ತೊಗೊಂಡಿದ್ದೀನಿ ನಾನು. ಚಿಕನ್ ಹಾಕ್ತೀನಿ. ಚಿಕನ್ ಎಲ್ಲ ಮಿಕ್ಸ್ ಆಗಿ ತುಂಬ ಬೇಗ ಆಗುತ್ತೆ ಇದು. ತುಂಬ ಏನು ಐಟಮ್ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನಲ್ಲಿ ಇರೋದೆಲ್ಲ ನೀರೆಲ್ಲ ಬಿಟ್ಕೊಳ್ಳಿ. ಅಲ್ಲಿವರೆಗೂ ಸ್ವಲ್ಪ ಹೀಗೆ ಇರಲಿ. ಈಗ ರುಬ್ಕೊಡೋಣ. ತಣ್ಣಗೂ ಆಗಿದೆ. ಜಾರ್ ತಗೊಂಡು ಎಲ್ಲ ರುಬ್ಕೊಳ್ಳೋಣ. ಚಿಕನಲ್ಲಿ ಇರೋ ನೀರೆಲ್ಲ ಬಿಟ್ಕೊಟ್ಟಿದೆ. ಸ್ವಲ್ಪ ಫ್ರೈ ಆಗಲಿ. ಅಲ್ಲಿವರೆಗೂ ನಾವು ಮಸಾಲೆನ ರುಬ್ಕೊಳ್ಳೋಣ. ಇದಕ್ಕೆ ಮಸಾಲೆ ಹಾಕೋಣ. ಕುಕ್ಕರ್ ಮುಚ್ಚಳ ಒಂದು 5 ನಿಮಿಷ ಇದರ ಮೇಲೆ ಮುಚ್ಚಿರಿ. ಹಾಕೋದು ಬೇಡ, ಸುಮ್ಮನೆ ಮುಚ್ಚಿರಿ. ಸ್ವಲ್ಪ ನೀರು ರುಬ್ಕೊಳ್ಳೋಕ್ಕೆ ನೋಡೋಣ. ಒಂದು 5 ನಿಮಿಷಕ್ಕೂ ಕೈ ಆಡಿಸ್ತಾನೆ ಇರಬೇಕು. ಎಲ್ಲ ಕಚ್ಕೊಂಡ್ಬಿಡುತ್ತೆ. ಚಿಕನಲ್ಲಿರೋ ನೀರೆಲ್ಲ ನೋಡಿ ಬಿಡ್ಕೊತಿದೆ ಈ ಥರ. ಈ ರೀತಿ ರುಬ್ಕೊಂಡಿದ್ದೀನಿ ನಾನು. ನೋಡಿ ಚಿಕನಲ್ಲಿ ನೀರು ಬಿಟ್ಕೊಳ್ತಿದೆ. ಈಗ ರುಬ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕೊಳ್ಳೋಣ ಚಿಕನ್ಗೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಫ್ರೈ ಆಗಲಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಎಲ್ಲ ಇದು ಹೋಗಿ ಚೆನ್ನಾಗಿ ಹಸಿ ವಾಸನೆ ಹೋದ್ಮೇಲೆ ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ. ನೋಡಿ ಎಣ್ಣೆ ಬಿಟ್ಕೊಳ್ತಿದೆ. ಈಗ ಉಪ್ಪು ಹಾಕ್ಕೊಳ್ತೀವಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ನೋಡ್ಕೊಂಡು ಹಾಕ್ತೀವಿ. ಕಡಿಮೆ ಆದರೂ ಪರವಾಗಿಲ್ಲ, ಜಾಸ್ತಿ ಹಾಕ್ಬೇಡಿ. ಆಮೇಲೆ ನೋಡಿ ತಿರ್ಗಿ ಹಾಕೋಣ. ಚೆನ್ನಾಗಿ ಫ್ರೈ ಮಾಡ್ತೀವಿ. ಚೆನ್ನಾಗಿ ಅಂಟ್ಕೊಂಡ್ಬಿಡ್ತೇವೆ. ತುಂಬ ಬೇಗ ಆಗುತ್ತೆ, ಏನೂ ಪ್ರೋಸೆಸ್ ಇಲ್ಲ. ಮಸಾಲೆ ಎಲ್ಲ ಚಿಕನ್ ಬಿದ್ದಿದೆ ನೋಡಿ. ಈಗ ನೀರು ಹಾಕೋಣ. ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಳ್ತೀರೋ ಅದೇ ಗ್ಲಾಸಲ್ಲಿ ನೀರು ತೊಗೊಂಡು 5 ಗ್ಲಾಸ್ ನೀರನ್ನ ಹಾಕ್ತೀನಿ. 2 ಪಾತ್ರೆ ನೀರು ಹಾಕಿ ಗ್ಲಾಸಲ್ಲೇ 2 ಪಾತ್ರೆ ಅಕ್ಕಿ ತೊಗೊಳ್ತೀನಿ.
ತೊಳ್ಕೊಳ್ಳೋಣ. ಚೆನ್ನಾಗಿ ಅಕ್ಕಿ ತೊಳ್ಕೊಂಡು 2-3 ಸಲ ತೊಳೆದು ನಾ 2-3 ಸತಿ ತೊಳ್ಕೊತೀನಿ. ಈಗ ಸ್ವಲ್ಪ ಕುದೀಲಿ, ಆಮೇಲೆ ಅಕ್ಕಿ ಹಾಕೊಳ್ಳೋಣ. ಈಗ ಉಪ್ಪೇನಾದ್ರು ಬೇಕಿದ್ರೆ ಉಪ್ಪು ಹಾಕೊಳ್ಳಿ. ಉಪ್ಪು ಕಡಿಮೆ ಆಗಿದೆ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ನೋಡಿ ಹಾಕೊಳ್ಳಿ. ಚೆನ್ನಾಗಿ ಕುದೀತಿದೆ. ಈಗ ಅಕ್ಕಿ ಹಾಕೊಳ್ಳೋಣ. ಅಕ್ಕಿ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಕುದೀಲಿ. ಲಿಡ್ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡ್ತೀನಿ. ಒಂದು 2 ವಿಷಲ್ ಆದರೆ ಸಾಕು, ಪಲಾವ್ ರೆಡಿ ಆಗುತ್ತೆ. ಆಗಿದೆ, ನೋಡೋಣ. ಮಿಕ್ಸ್ ಮಾಡ್ತೀನಿ. ಈಗ ತುಂಬ ಚೆನ್ನಾಗಿದೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ಕೆಳಗಡೆಯಿಂದ ಮಿಕ್ಸ್ ಮಾಡಿ, ಕೆಳಗಡೆ ಇದು ಅನ್ನ ಎಲ್ಲ ಮಿಕ್ಸ್ ಆಗಬೇಕು. ಮೇಲ್ಗಡೆನೇ ಎಲ್ಲ ಇರುತ್ತೆ. ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಕೆಳಗಡೆಯಿಂದ ಮಿಕ್ಸ್ ಮಾಡಿ ಚೆನ್ನಾಗಿ.